ವೆಲ್ಕಮ್ ಟು ಪವರ್ ಆಫ್ ಡ್ರೆಸ್ಸಿಂಗ್ ಎಪಿಸೋಡ್ ಸೀರೀಸ್ 1. ಏನಪ್ಪ ಇವರು ಅದೇ ಸ್ಕಿನ್ ಕೇರು, ಅದೇ ರೋಟೀನು, ಅದೇ ಥರ ತೋರಿಸ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ. ಆದರೆ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಇವತ್ತು ಬ್ಲ್ಯಾಕ್ ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ. ಸೊ ಬ್ಲ್ಯಾಕ್ ಅಂದರೆ ಕಾಮನಾಗಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು. ಸೊ ಬ್ಲ್ಯಾಕ್ ಅಂದ್ರೇ ಒಂದು ಎಲಿಗೆಂಟು, ಹಾಗೆ ಒಂದು ಲುಕ್ಕು ಕೂಡ. ನೋಡಿ, ಕಾಮನಾಗಿ ನಮ್ಮ ಹೆಣ್ಮಕ್ಳು ಬ್ಲ್ಯಾಕ್ ಅನ್ನೋದನ್ನು ಮರೆಯೋದಿಲ್ಲ. ಎಲ್ಲರೂ ವಾರ್ಡ್ರೋಬಲ್ಲೂ ಕಾಮನಾಗಿ ಬ್ಲ್ಯಾಕ್ ಇದ್ದೇ ಇರುತ್ತೆ. ಸೊ ಬ್ಲ್ಯಾಕ್ ವೇರ್ ಮಾಡಬಾರ್ದು, ಅದು ವೇರ್ ಮಾಡಬಾರ್ದು ಅಂತ ಹೇಳ್ತಾರೆ. ನಾನು ಆ ಕಾನ್ಸೆಪ್ಟಲ್ಲಿ ಇಲ್ಲ. ಸೊ ಬ್ಲ್ಯಾಕ್ ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್ನ ಕೊಡುತ್ತೆ, ಹಾಗೆ ಒಂದು ರಿಚ್ ಲುಕ್ ಅನ್ನೋದು ಕೊಡುತ್ತೆ. ಸೊ ಹಾಗೆ ನಮ್ಮ ಸೆಲ್ಫ್ ಲವ್ ಅನ್ನೋದು ಕೂಡ ಹಾಗೆ ಬೂಸ್ಟಪ್ ಮಾಡುತ್ತೆ. ಯಾಕಿರು ಸೆಲ್ಫ್ ಲವ್ ಬಗ್ಗೆನೇ ಹೇಳ್ತಿದ್ದಾರೆ. ಸೊ ನೀವು ಯೋಚನೆ ಮಾಡ್ತಿರ್ಬೋದು, ಸೆಲ್ಫ್ ಲವ್ ಅಂದ್ರೇ ನಮಗೆ ಒಳಗಡೆಯಿಂದ ಅನುಭವಿಸುವಂಥ ಒಂದು ಲವ್, ನಮ್ಮನ್ನು ನಾವು ಪ್ರೀತಿಸೋದು ಹೇಗೆ ಅಂತ ಒಂದು ಇದಿದೆ. ಸೊ ನಮ್ಮನ್ನು ನಾವು ಯಾವ ಥರ ಪ್ರೀತಿಸ್ತೀವಿ. ಸೆಲ್ಫ್ ಲವ್ ಅಂದ್ರೇ ಡ್ರೆಸ್ಸಿಂಗ್ ಅಲ್ಲ, ಹಾಗೆ ಹೆಲ್ತಿನ ಮೇಂಟೈನ್ ಮಾಡೋದಲ್ಲ, ಹಾಗೆ ಮೇಕಪ್ ಅಲ್ಲ. ನಾನು ಹೇಳ್ತಾ ಇರೋದು ಸೆಲ್ಫ್ ಲವ್ ಅಂದರೆ ನಮ್ಮ ಒಳಗಡೆಯಿಂದ ನಾವು ಯಾವ ಥರ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ತೀವಿ, ಹಾಗೆ ಯಾವ ಥರ ನಾವು ನಡ್ಕೊಳ್ತೀವಿ, ಯಾವ ಥರ ಇರ್ತೀವಿ, ಯಾವ ಥರ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿರ್ತೀವಿ, ಯಾವ ಥರ ಹೆಲ್ದಿಯಾಗಿರ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೆಲ್ಫ್ ಲವ್ ಅಂದರೆ ನನಗೂ ಇತ್ತೀಚೆಗೆ ಗೊತ್ತಿರಲಿಲ್ಲ. ನನ್ನನ್ನು ನಾನು ತುಂಬ ಕಳ್ಕೊಬಿಟ್ಟಿದ್ದೆ. ಸೊ ನಾನು ಅದಾದಮೇಲೆ ನಾನೇನು ಅನ್ನೋದನ್ನ ನಾನು ತುಂಬ ಅರ್ಥ ಮಾಡಿಕೊಂಡೆ. ನಾನೇನು ಅಂತ ಅರ್ಥ ಆದಮೇಲೆ ನಾನು ಈ ಒಂದು ಸಿಚುವೇಷನಲ್ಲಿದ್ದೀನಿ. ಸೊ ಅದಕ್ಕೆ ಗಾಡ್ಗೆ ನಾನು ಥ್ಯಾಂಕ್ಫುಲ್ ಹೇಳ್ತೀನಿ, ಹಾಗೆ ಗ್ರೇಟ್ಫುಲ್ ಆಗಿರ್ತೀನಿ. ಇನ್ನು ಸೆಲ್ಫ್ ಲವ್ ಅಂದರೆ ನನ್ನ ಪ್ರಕಾರ ನಿನ್ನ ಕೈಲಿ ಆಗಲ್ಲ ಅಂತ ಹೇಳೋರನ್ನ ರಿಜೆಕ್ಟ್ ಮಾಡ್ತೀನಿ ನಾನು. ಸೊ ನಾನು ಯಾವತ್ತೂ ನನ್ನ ಕಾನ್ಫಿಡೆನ್ಸ್ನ ರಿಜೆಕ್ಟ್ ಮಾಡಲ್ಲ, ಹೇಳೋರನ್ನ ನಾನು ರಿಜೆಕ್ಟ್ ಮಾಡ್ತೀನಿ ನನ್ನ ಲೈಫಲ್ಲಿ. ಆ್ಯಸ್ ಎ ಹ್ಯೂಮನ್ಸ್ ನಾವು ಇದ್ದೀವಿ ಅಂದರೆ ನಮ್ಮ ಕೈಲಿ ಎಲ್ಲವೂ ಸಾಧ್ಯ. ಓಕೆ, ಬಾಯ್ ಎವ್ರಿ ಒನ್.